ಹೇಳಿದ್ರ ಅವ್ರು ಸರಸ್ವತಿ ಕಲಾ ಅಂದ್ರೆ ಏನ್ ಹೇಳಿ ಗೊತ್ತೈತೇನ? ಏನತ್ತ? ಹಗಲಿ ಇಲ್ಲ, ರಾತ್ರಿ ಇಲ್ಲ, ಕತ್ಲಿಲ್ಲ, ಬೆಳಕಿಲ್ಲ, ಏನೂ ಇಲ್ಲದ ಸಮಯದಲ್ಲಿ ಏಕಾಂಗಿ ಆಗಿ ಈಶ್ವರ ಇದ್ದ ಅನ್ನುವಂತ ಮಾತು ಹೇಳ್ಯಾರ. ಹೌದು. ಒಟ್ಟ ನೋಡಿ ಇವತ್ತ ನಿನ್ನ ಏನ್ ಯಾರು ನಿರ್ತೀರ ಅವ್ರ ನಾ ಹುಟ್ಟಿಸ್ತಾನ. ನಾ ಇಟ್ಟವ್ರ ನೀ ಹುಟ್ಟಿಸ ಜಾಡ್ಸ. ನೀ ಇಟ್ಟದಕ್ಕೆ ನಾ ಹುಟ್ಟಿಸಿದೆ ಅಂದ್ರ ಅದಕ್ಕೆ ಏನಾರ ಹಲ್ಲಗಳು ಹೋಗಿತ್ರ ಮುಂದಿನ ಪಾಲಕ್ಕೆ ಹಲ್ಲಗಳದ ಮಾತಾಡ. ಹೌದಿಲ್ಲ? ಇವ ನಿಮ್ಮ ಅಪ್ಪದ ಇಂಥವ ನಾನು ತಿಂಡಿದ್ರ ಅಂತದ್ ಮಾಡ್ಬೇಕು. ಏನಂದ್ರಪ್ಪ ಅಂತ ಕೇಳಿದ್ರ ಏನತ್ತ? ಯಾರು ಇಲ್ಲದ ಕಾಲದಾಗ ಈಶ್ವರ ಇದ್ದ, ಅವನೇ 3 ಮಂದಿನ ತಯಾರು ಮಾಡಿ ಅನ್ನುವಂತ ಮಾತು ಹೇಳ್ಯಾರ. ಹೌದು ನೋಡ, ಅದೇ ಈಶ್ವರ ಏನ್ ಮಾಡ್ಯಾನು? ಯಾವ ನನ್ನ ದೇವಾಲಯ ದೇವಾಲಯ ತಗೊಂಡ ಉದಿಸಿ ಬಂದ ಅಂದ್ರೆ ಶಿವ ಪುರಾಣದಾಗ ಬರ್ದಿಟ್ಟಾರ. ಎಮ್ಮಾರ ಕಡೆ ಬರ್ದಿರ್ತಕ್ಕಂಥ ಪುರಾಣ. ಜಾಡ್ಸ. ನೀ ಇಟ್ಟಿರ್ತಕ್ಕಂಥವ ಒಟ್ಟ ಅಲ್ಲೇ ಐತ್ ನೋಡ. ನನ್ನಿಂದ ಹುಟ್ಟಿದ, ನನ್ನಿಂದ ಹುಟ್ಟ ನಮ್ಮ ನನಗೊಂದು ಮಾತು ಕೇಳ್ಯಾರ. ಅವ್ರು ಹೆಂಗಪ್ಪ ಅಂತ ಕೇಳಿದ್ರ ನಾನು ಹುಟ್ಟಿದ ಕೂಸುಗಳವ ತರ್ಸು. ಪ್ರಕೃತಿನ ಹಾಡಕ್ ಬಂದರೆ ಪ್ರಕೃತಿ ಸುಣ್ಣದಾಗ ಅನ್ನುವಂತ ಮಾತು ಹೇಳಿದಾರೆ. ಮತ್ತ ಪ್ರಕೃತಿ ಏನಾಕಿ ಪ್ರಧಾನವಾದ ಪ್ರಕೃತಿ ಅಂದ್ರೆ ಪ್ರಧಾನ ಅಂದ್ರೆ ಏನ, ಪ್ರಕೃತಿ ಅಂದ್ರೆ ಏನ ಅಂತ ಕೇಳ್ಯಾರ. ನನ್ನವ್ರು ನೋಡ್ಕಲ್ಲಿ ಪರ್ಸು ಏನ್ ಹೇಳ್ದ ಪುರಾಣದಾಗ ಬರ್ದಿಟ್ಟಾರೆ. ಹೆಂಗಂತ ಕೇಳಿದ್ರ ಏನಪ್ಪ? ಪ್ರಧಾನ ಎಂದರೆ ಪ್ರಕೃತಿ, ಪ್ರಕೃತಿ ಎಂದರೆ ಪಾರ್ವತಿ ಅಂತ ಬರ್ದಿಟ್ಟಾರ. ಅವರು ಹುಲಿಯ ಹೌದಿಲ್ಲ? ಮಾತ ಪುರಾಣದಾಗ ಬರ್ದಿಟ್ಟಾರ. ಮತ್ ಇವತ್ತಿನ ದಿವಸ ನೀವು ಹೇಳಕ್ ಬಂದ್ರ ಏನ, ಪ್ರಧಾನ ಅಂದ್ರೆ ಏನ, ಪ್ರಕೃತಿ ಅಂದ್ರೆ ಏನ ಅಂತ ಕೇಳ್ತಾರೆ. ಆಕೆ ನಿಜವಾದ ಪ್ರಕೃತಿ ಅಂದ್ರೆ ಏನ್, ಯಾ ಹೆಣ್ಣ ಮಗಳ ಅನ್ನುವಂತ ಮಾತು ಕೇಳಿ ಪದ್ಮ ಪುರಾಣದಾಗ ಬರ್ದಿಟ್ಟಾರೆ. ಹೆಂಗಪ್ಪ ಅಂತ ಕೇಳಿದ್ರ ನಿಜವಾದ ಹೆಣ್ಣು ಎಂದ್ರೆ ಪ್ರಕೃತಿ, ಪ್ರ ಅಂದ್ರೆ ಪ್ರಥಮ, ಕೃತಿ ಅಂದ್ರೆ ಸೃಷ್ಟಿ, ಸರ್ವ ಸೃಷ್ಟಿಗೆ ಮೊದಲಾದಕ್ಕೆ ನಮ್ಮ ಆಕೆ ನಿಜವಾದ ಹೆಣ್ಣ ಮಗಳ ಪ್ರಕೃತಿ ಅಂತ ನಾ ಹೇಳೇನಿ. ನೀ ಎಟ್ಟು ಕೇಳಿದಿಲ್ಲ ಅಟ್ಟಕ್ಕೆಲ್ಲ ಉತ್ತರ ಕೊಟ್ಟೇನೆ. ಹೌದಿಲ್ಲ? ನಾನು ಕೇಳೇನಿ. ಇವತ್ತು ಈಶ್ವರ ತಾಡಕ್ ಬಂದಿದೆ, ಈಶ್ವರ ನನ್ನಿಂದ ಹುಟ್ಟ್ಯಾನ. ಇವತ್ತು ಪ್ರಕೃತಿ ನಾ ಇಟ್ಟು ಆಡಕ್ ಬಂದ್ರೆ ಪ್ರಕೃತಿ ನೀ ಹುಡ್ಸೇನ ಆಗ್ತದಿ. ಅದೇ ಪ್ರಕೃತಿಗೆ ಹುಟ್ಟು ಸಾವುಗಳಿಲ್ಲ ತಿಳಿ ನಾ ಕೊಡ್ತಾನೆ. ಮತ್ತ ನಿಮ್ ಈಶ್ವರ್ಗೆ ಹುಟ್ಟು ಸಾವುಗಳಿಲ್ಲ ಕೊಡ್ತೇನ? ಕರೆ ಕರೆ ನೀನು ತಿಂಡಿ ತಂದ್ರೆ ಕೊಡ. ತಂಡೆ ಹೈತೈತಿ ತಿಂಡಿ 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 ಎಲ್ಲಿ ಅಲ್ಲ, ಪ್ರಕೃತಿ ನಿನ್ನಿಂದ ಹುಟ್ಟಾಳತ್ ಹೇಳಾಗ್ತದಿ. ಪ್ರಕೃತಿ ಒಟ್ಟ ಹುಟ್ಟು ಸಾವುಗಳು ಇಲ್ಲ ಇಲ್ಲ ಇಲ್ಲ. ಆಯ್ತು ಕೊಟ್ಟ ನಿಜವಾದ ಹೆಣ್ಣು ಮಗಳ ಅಂತ ನಾ ಹೇಳ್ತಾನೆ. ಮತ್ ಇವತ್ತು ಹಾಡಕ್ ಬಂದದಿ ಈಶ್ವರ್ ಇಟ್ಟದಿ. ಈಶ್ವರ ಅಂದ್ರೆ ಏನ? ಏನಾವ್ ಗಂಡಸು ಏನ್ ಹೆಂಗಸು? ಈಶ್ವರಿಗೆ ಹುಟ್ಟು ಸಾವು ಐತೋ ಇಲ್ಲೋ? ಆಯ್ತ್ರಪ್ಪ. ಅದ್ರ ಸಂಬಂಧ ಇವ್ರು ನೋಡ್ರಿ ಒಂದು ಆಯ್ತು ನೆನಪಾಕೈತಿ ನನಗ. ನಿಂದ ಚುಟ್ಟು ಚುಟ್ಟು ಅನ್ನತಿರ್ಬೇಕ. ಸುಮ್ಮನಿರಬಾರದೇನೋ ನನ್ನ ಹಾಟ್ಯನ ಮಗನ, ಸುಮ್ಮನಿರಬಾರದೇನೋ, ಸುಮ್ಮನಿರಬಾರದೇನೋ, ನಿನ್ನ ಗೂಟಕ್ಕೆ ಬರಲಿ, ಬಾಯಿಗೆ ಬರಲಿ, ದುರ್ಗವನ್ನು ಹೋಗಲಿ, ದ್ಯಾಮವನ್ನು ಹೋಗಲಿ, ಸುಮ್ಮನಿರಬಾರದೇನೋ. ಪರ್ಸು ಸರ ಸುಮ್ಮಿದ್ರದ ಅಟ್ಟ ಅಲ್ಲಪ್ಪ. ಏನ್ ಮಾಡ್ಯಾನ ಗೊತ್ತೇನ ಮಾವ? ಇಲ್ಲಿ ಕೇಳಿ ಹೇಳ್ತನ. ಇಲ್ಲ ಮಗಳು ಕೂತಾರ. ಸೀರೆ ತಗೊಂಡ ಬಾ ಅಂದ್ರ ಸಂದ್ರಿ ಹಿಡ್ದ ಓಡ್ತಾನ. ಸೀರೆ ತಗೊಂಡ ಬಾ ಅಂದ್ರ ಓಣ್ಯಾಗಸಿ ಓಡ್ತಾನ. ಜಂಪರ್ ತಗೊಂಡ ಬಾ ಅಂದ್ರ ಅಂಗಡ್ಯಾಗ ಹಾಸಿ ಡೊಗ್ತಾನ. ಜಂಪರ್ ತಗೊಂಡ ಬಾ ಅಂದ್ರ ರೋಡ್ ಹಿಡ್ದ ಓಡ್ತಾನ. ಮನ್ಯಾಗ ಮುಟ್ಗಿ ಜ್ವಾಳ ಇಲ್ಲ, ಮನ್ಯಾಗ ಮುಟ್ಗಿ ಜ್ವಾಳ ಇಲ್ಲ, ಸುಮ್ಮನಿರಬಾರದೇನೋ ನನ್ನ ಹಾಟ್ಯನ ಮಗನ, ಸುಮ್ಮನಿರಬಾರದೇನೋ. ಅಲ್ಲ ಅಲ್ಲ, ಸುಮ್ಮನಿರಬಾರದೇನೋ ನನ್ನ ಭಾವನ ಮಗನ, ಆಟನ ಮಗನ, ವಜ್ಜನ ಮಗನ, ಸುಮ್ಮನಿರಬಾರದೇನೋ. ಸರ ಹೆಂಗಾಕೈತಿ ನೋಡು. ಸುಮ್ಮಿದ್ರೆ ಇದೆಲ್ಲ ಯಾಕಾಕತ್ತಿ? ಇರ್ಲಿ ಪರ್ಸು. ಹಾ, ಟ್ರೇನ್ ಹಳ್ಳಿ ಬಿಟ್ಟುಕೊಂಡು ಏನು ಮಾಡಕ್ ಆಗಂಗಿಲ್ಲ. ಹೌದು, ಅಲ್ಲ ಆಗೋದಾಗೋದು ಆಕ್ಸಿಡೆಂಟ್. ಅದೇನ್ ರೂಟ್ ಹಿಡಿಯಾಕ ಬರಂಗಿಲ್ಲ. ಇರ್ಲಿ ಇರ್ಲಿ ಕುತ್ಕ. ಅದಕ್ಕೆ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರ ಏನತ್ತ? ಹೆಣ್ಣಿಗೆ ಗಂಡನ ಸರಸು, ಗಂಡನ ದೇವರ, ಗಂಡನ ಬಿಟ್ರ ಮತ್ತಾರು ಗತಿ ಇಲ್ಲ. ಒಟ್ಟ ಹೆಣ್ಣು ಮಕ್ಕಳಿಗೆ ತವ್ರ ಮನ್ಯಾಗ ಸುಖ ಇಲ್ಲ, ಹೆಣ್ಣು ಮಕ್ಕಳಿಗೆ ಗಂಡ ಮನ್ಯಾಗ ಸುಖ ಆಯ್ತು ಅಂತ ಮಾತು ಹೇಳ್ಯಾರ. ಹೌದಿಲ್ಲ? ಒಂದ್ ಹೇಳ್ತಾ ಒಂದು ಮಾತು ಹೇಳ್ಯಾರ ಅವ್ರ. ಏನತ್ತ? ಒಟ್ಟ ಗಂಡ ಮಗ ಹುಟ್ರೆ ಗಂಗಳ ಬಾರಿಸ್ತಾರೋ, ಹೆಣ್ಣು ಮಕ್ಕಳು ಹುಟ್ರಿ ಯಾಕೆ ಗಂಗಳ ಬಾರಿಸಂಗಿಲ್ಲ? ಮೈಕ್ ತೋದ್ ಹಾಡ್ತಾನ ಮಾತು. ಪುರಾಣದಾಗ ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರ ನಾ ಇದು ಮಾತು ಹೇಳ್ದ ಕೇಳ. ಇವ್ರು ಒಟ್ಟ ತಡಿ, ಇವನು ಚಂದ ಮಾಡಾಕ್ಯನ. ಒಟ್ಟ ತಡಿ. ಪುರಾಣದಾಗ ಹೆಂಗ ಬರ್ದಾರಪ್ಪ ಅಂತ ಕೇಳಿದ್ರ ಏನತ್ತ? 10 ಗಂಡ ಮಕ್ಕಳು
ಹೆಣ್ಣು ಮಗಳ ಸಮಾನ ಪುರಾಣ ಬರ್ದಾರ. ಯಾಕೆ ಹಿಂಗ ಬರ್ದಾರ ತಿಳ್ಕೊಂಡ್ರ ಆರ್ತಿ ಹುಚ್ಚ ಹೋಗ್ಯದ ಒಂದ್ ಮಾತು ಹ್ಯಾಂಗ ಇದ್ರಾಗ ಹಲೋ ರೀ ಭಡ್ರಿ ಆಯ್ತಳ್ರಿ ಅದಕ್ಕ ಅವ್ ಹಂಗಲ್ರಿ 10 ಗಂಟೆ ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಣು ಮಗಳ ಸಣ್ಣ ಪುರಾಣ ಬಂದಿಟ್ಟಾರ. ಹೇಳಿದ್ರ ಅವ್ರ ಹೆಣ್ಣು ಹುಟ್ಟಿದ್ರೆ ಯಾಕ ಜಿಲೇಬಿ ಹಚ್ತಾರೋ ಗಂಡು ಹುಟ್ಟಿದ್ರೆ ಯಾಕ ಗಂಗಳ ಬಿಡ್ತಾರೋ ಅಂತ ಮಾತು ಹೇಳತ್ತಾರ ಅವ್ರು. ಒಂದ್ ದಿವ್ಸ ಒಂದು ಮಾತು ಹೇಳ್ತಾನೆ ನಿಮಗ ಏನಂತ. ಸತ್ಯವಾನ ಸಾವಿತ್ರಿ ಸತ್ಯದೇವಿಗೆ ಸತ್ಯವಾನ ಸಾವಿತ್ರಿ ಇದ್ದಕ್ಕೆ ತಪ ಮಾಡ್ತಿರ್ತಾಳ. ಮಾಡ್ಯಾಳ. ಒಟ್ಟ ಮಕ್ಳು ಇರಂಗಿಲ್ಲ. ಮಕ್ಳು ಇಲ್ಲದಾಗ ತಪ ಮಾಡ್ತಿರ್ತಾರ. ಗಂಡ ಹೆಂಡತಿ ಕೂಡಿ ದೇವ್ರಿಗೆ ಬಿಡ್ಕೋತಾರ. ಒಟ್ಟ ನಮಗಾರ ಮಕ್ಳಿಲ್ಲ ಇಲ್ಲ. ಗಂಡ ಹೇಳ್ತಾನ ನನಗೆ ಗಂಡ ಮಗ ಬೇಕಾಗೈತೆ ತಾನ. ಹೇಳ್ದಿತ್ತಾಳ ನನಗೆ ಹೆಣ್ಣು ಮಗಳು ಬೇಕಾಗೈತೆ ತಾಳ. ಹೌದು. ಇಬ್ಬರು ಕೂಡಿ ತಪ ಮಾಡ್ತಾರ. ದೇವ್ರ ಗುಡಿ ಬಂದು ಬಿಡ್ಕೋತಾರ. ದೇವ್ರ ಅವ್ರಿಗೆ ಹೊರ ಕೊಡ್ತಾನ ಸಾಕ್ಷಾತ್. ಮಾಧವನಂದ ಸಾಕ್ಷಾತ್ ಹೊರಗಳ ಕೊಟ್ಟ. ಹೌದು. ತಾಯಿ ಬಸವಂತಿ ಆದ್ಲು. ಹೌದು. ಆದ್ಕೂ ಏನ್ ಹೆಣ್ಣು ಹಡಿಬೇಕು ಗಂಡ ಹಡಿಬೇಕು ಅವ್ರಿಗೆ ಗೊತ್ತಾವಲ್ ಬಸವಂತಿ ಅಂದ್ರ ಹೊಟ್ಟಿಲಿದ್ದ ಅಂತ ಹೇಳ್ರಿ. ಅಲ್ಲ ಇಬ್ಬರು ದೇವ್ರಿಗೆ ಬಿಡ್ಕೊಂಡ್ರೆ ಗಂಡ ಹೆಂಡತಿ. ತಾಯಿ ಬಸವಂತಿಗೆ ಹುಟ್ಟಬೇಕಾದ್ರೆ ಮೊದಲು ಹೆಣ್ಣು ಮಗ ಹುಟ್ಟೈತಿ. ಹೌದು. ಮತ್ತ ನಿಮ್ಮ ಅಪ್ಪ ಬೇಡ್ಕೊಂಡಿದ್ಲ ಗಂಡ ಮಗನ ಹುಟ್ಟಬೇಕಾಗಿತ್ತು. ಬೇಕಲ್ಲ. ಮೊದಲು ಹೆಣ್ಣು ಹುಟ್ಟೈತಿ. ಯಾಕಪ್ಪ ಅಂತಂದ್ರೆ ಹೆಣ್ಣು ಜಗದ ಕಣ್ಣ. ಹೆಣ್ಣಿನಿಂದ್ರ ಈ ಸರ್ವಸ್ವ. ಹೆಣ್ಣಿದ್ರ ಜಗತ್ತೈತಿ. ಹೆಣ್ಣಿನಿಂದ್ರ ಮನಿ ಬೆಳಗ್ತೈತಿ. ಹೌದು. ಅದಕ್ಕೆ ಹೇಳ್ಯಾರ ತಾಯಿ ಒಬ್ಬಳು ಮನೆಯೊಳಗಿದ್ದಾರೆ ಏನಾಗ್ಯಾರು ಈ ಜಗತ್ತೆಲ್ಲ ಸುಂದರವಾಗಿ ಕಾಣ್ತೈತಿ ಅನ್ನುವಂತ ಮಾತು ಹೇಳ್ಯಾರ. ಅದಕ್ಕೆ ಬಹಳ ಮಾತಾಡೋದು ಬೇಡ ಪರ್ಸೋನ. ಒಂದ್ ಹಾಡು ನುಡಿ ಚಾಲಿ ಎರಡು ಮತ್ತೆ ಮಾತಾಡದೈತಿ. ಇನ್ನೂ ವಿಷಯ ಉಳ್ದೈತಿ. ಹೌದಿಲ್ಲ. ಒಮ್ಮೆ ಕೆಮ್ಮಲ್ರಿ ಎಲ್ಲ ಕೆಮ್ಮ ಬಂದ್ರೆ ಕೆಮ್ಮ